ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ಈ ಥರ 7 ಎಳೆ ದಾರ ಮಾಡಿಕೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ನಾನು ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈಗ ಫ್ರಂಟಿಂದ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕ್ಕೊಳ್ಳಿ. ಈಗ ಇಲ್ಲಿಂದ 2 ಚೈನ್ ಹಾಕಿ, ಈ ಥರ 2 ಚೈನ್ ಹಾಕಿ, ಮತ್ತು ಈ ಥರ ಕ್ರೋಶೆ ಮೇಲೆ ಒಂದು ಸಲ ದಾರ ತಗೊಂಡು ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಈ ಥರ. ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕಿ, ಇಲ್ಲಿ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಹಾಕಿ ಮತ್ತೆ 2 ಚೈನ್ ಹಾಕಿ, 1 2 ಇಲ್ಲಿ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಹಾಕಿ, 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಹಾಕಿ, ಇಲ್ಲಿ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ 6 ಬಾಕ್ಸ್ ಬರೋ ಥರ ಫಸ್ಟ್ ಸ್ಟೆಪ್ಪಿಗೆ ಮಾತ್ರ 6 ಬಾಕ್ಸ್ ಬರಬೇಕು. ಈ ಥರ 6 ಬಾಕ್ಸ್ ಬರೋ ಥರ ಕಂಬ ಹಾಕ್ಕೊಳ್ಳಿ. 1 2 3 4 5 6 ಈ ಥರ. ಇಲ್ಲಿಂದ 7 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 ಈ ಥರ 7 ಚೈನ್ ಹಾಕಿ ಬಟ್ಟೆ ಟರ್ನ್ ಮಾಡಿ ಈ 2 ಕಂಬ ಬಿಟ್ಟು ಈ ಬಾಕ್ಸ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇದಕ್ಕೆ ಟರ್ನ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ 2 ಸಲ ದಾರ ತಗೊಳ್ಳಿ. ಈ ಥರ 2 ಸಲ ದಾರ ತಗೊಂಡು ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 3 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 3 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಪಕ್ಕನೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಈ ಥರ 3 ಚೈನ್ ಹಾಕಿ 3 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 1 2 3 ಈ ಥರ 3 ತ್ರಿಬಲ್ ಕ್ರೋಶೆ ಹಾಕಿ 1 2 3 3 ಚೈನ್ ಹಾಕಿ ಇಲ್ಲ ಈ ಕಂಬ ಆಗಿದ್ದಲ್ಲ ಅಲ್ಲಿ ಪಕ್ಕನೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಥರ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 3 ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 2 3 ಈ ಥರ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಈ ಥರ 3 ಚೈನ್ ಹಾಕಿ ಈ ಕಂಬ ಇತ್ತಲ್ಲ ಈ ಕಂಬದ ಪಕ್ಕನೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. ಈ ಥರ ಈ ಡಿಸೈನ್ ಎಲ್ಲ ಆದಮೇಲೆ 2 ಚೈನ್ ಹಾಕಿ 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕಿ
2 ಚೈನ್ ಇಲ್ಲಿ ಮೆಜರ್ಮೆಂಟ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಒನ್ ಟೂ ಬಾಕ್ಸ್ ಬಂತು. ಈ ಥರ 10 ಬಾಕ್ಸ್ ಬರೋವರೆಗೂ ಈ ಥರ 2 ಚೈನ್ ಹಾಕಿ 10 ಕಂಬ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ 10 ಬಾಕ್ಸ್ ಆಯಿತು. 1 2 3 4 5 6 7 8 9 10 ಈ ಥರ 10 ಬಾಕ್ಸ್ ಆಯಿತು. ಈಗ ಇಲ್ಲಿಂದ 7 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 ಈ ಥರ 7 ಚೈನ್ ಹಾಕಿ ಬಟ್ಟೆ ಟರ್ನ್ ಮಾಡಿ ಇಲ್ಲಿ 1 2 ಇವೆರಡು ಕಂಬ ಬಿಟ್ಟು ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಬಟ್ಟೆ ಟರ್ನ್ ಮಾಡಿ ಈ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. ಈ ಥರ 3 ಚೈನ್ ಹಾಕಿ ಇಲ್ಲಿಂದ 3 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈ ಥರ 3 ತ್ರಿಬಲ್ ಕ್ರೋಶೆ ಹಾಕಿ 1 2 3 3 ಚೈನ್ ಹಾಕಿ ಈ ಕಂಬದ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇದೇ ಥರ ಹಾಕೊತ ಹೋಗಿ 3 ಪೆಟಲ್ಲು ನೋಡಿ ಈ ಥರ ಬಂತು. ಈಗ ಇಲ್ಲಿಂದ 1 2 ಚೈನ್ ಹಾಕಿ ಈ ಎರಡು ಚೈನ್ಗೆ ಹಾಕ್ಬಿಟ್ಟು ಈ ಥರ ಕಂಬ ಹಾಕ್ಕೊಳ್ಳಿ. ಈ ಥರ 10 ಬಾಕ್ಸ್ ಬರಬೇಕು. ಆ ಥರ ಹಾಕೊತ ಹೋಗಿ ಇಲ್ಲಿ 10 ಕಂಬ ಈ ಥರ ಎರಡು ಚೈನ್ ಹಾಕಿ 10 ಕಂಬ ಹಾಕೊತ ಹೋಗಿ ನೋಡಿ. ಸ್ಯಾರಿ ಫುಲ್ಲು 10 ಬಾಕ್ಸ್ ಬರಬೇಕು. ಈ ಥರ 3 ಪೆಟಲ್ ಬರಬೇಕು. ಈ ಥರ ಹಾಕೊತ ಹೋಗಿ 10 ಬಾಕ್ಸು ಇಲ್ಲಿಗೆ ಬರುತ್ತೆ. ಆಮೇಲೆ 7 ಚೈನ್ ಹಾಕಿ ಈ ಥರ ಟರ್ನ್ ಮಾಡಿ ಲಾಕ್ ಮಾಡ್ಕೊಬೇಕು. ಈ ಥರ ಹಾಕೊತ ಹೋಗಿ ಎಂಡ್ ಆಗಿರೋದ್ರಿಂದ ನಾನು 5 ಬಾಕ್ಸ್ ಹಾಕಿದ್ದೀನಿ. 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊತೀನಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ ಥರ ಬಂತಿದ್ದು ನೋಡಿ. ಈ ಪಿಂಕ್ ಕಲರ್ ದಾರನೂ ಅಷ್ಟೇ ನಾನು 7 ಎಳೆ ದಾರ ಮಾಡ್ಕೊಂಡು ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಈ ಥರ ಎಂಡಲ್ಲಿ ನಾಟ್ ಹಾಕಿ ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಈ ಥರ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಚೈನ್ ಇಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ. ಮತ್ತು ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಈ ಬಾಕ್ಸ್ ಬಿಟ್ಟು ಈ ಬಾಕ್ಸ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ಈ ಚೈನ್ಗೆ ಲಾಕ್ ಮಾಡಬೇಕು. ಈ ಚೈನ್ ಈ ಥರ ಕೆಳಗಡೆಯಿಂದ ಈ ಥರ ಸ್ವಲ್ಪ ದಾರ ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಚೈನ್ಗೆ. ಈಗ ಇಲ್ಲಿಂದ 10 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 ಈ ಥರ 10 ಚೈನ್ ಹಾಕಿ ಇಲ್ಲಿಂದ ಈ ಲಾಕ್ ಮಾಡಬಾರ್ದು. ಈ ಚೈನ್ ಕೆಳಗಡೆಯಿಂದ ಈ ಥರ ಲಾಕ್ ಮಾಡಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ದಾರ ಎಳ್ಕೊಂಡು ಈ ಥರ ಮತ್ತೆ 1 2 3 4 5 6 7 8 9 10 ಚೈನ್ ಹಾಕಿ ಈ ಆರ್ಚ್ ಮೇಲೆಯಿಂದ ಈ ಚೈನ್ ಕೆಳಗಡೆಯಿಂದ ಈ ಥರ ಸ್ವಲ್ಪ ಲೂಸಾಗಿ ಲಾಕ್ ಮಾಡಿ ಈ ಥರ ಮತ್ತು 10 ಚೈನ್ ಹಾಕಿ 1 2 3 4 5 6 7 8 9 10 ಈ ಥರ 10 ಚೈನ್ ಹಾಕಿ ಮತ್ತು ಇಲ್ಲಿ ಮತ್ತೆ ಈ ಥರ ಈ ಚೈನ್ ಕೆಳಗಡೆಯಿಂದ
ಈ ಥರ ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿ ಈ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿ ಈ ಕಂಬ ಈ ಬಾಕ್ಸ್ ಬಿಟ್ಟು ಈ ನೋಡಿ ಎಲ್ಲಿ ಬರುತ್ತೆ, ಈ ಬಾಕ್ಸಿಗೆ ಬರುತ್ತೆ, ಈ ಬಾಕ್ಸಿಗೆ ಲಾಕ್ ಮಾಡ್ಕೊಳ್ಳಿ. ಅದೆಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಕುಚ್ಚಿಗೆ 5 ಅಥವಾ 6 ಚೈನ್ ಹಾಕಿ ಈ ಥರ 6 ಚೈನ್ ಹಾಕಿ 1 2 ಬಾಕ್ಸ್ ಬಿಟ್ಟು ಈ ಥರ ಲಾಕ್ ಮಾಡಿ. ಈ ಥರ 2 ಬಾಕ್ಸ್ ಬಿಟ್ಟು ಲಾಕ್ ಮಾಡಿ 6 ಚೈನ್ ಹಾಕಿ. ಮತ್ತೆ ಇಲ್ಲಿಂದ 4 ಚೈನ್ ಹಾಕಿ 1 2 3 4 ಈ ಬಾಕ್ಸ್ ಬಿಟ್ಟು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಈ ಚೈನ್ ಕೆಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಒಂದು ಈ ಥರ ಲೂಸಾಗಿ ಲಾಕ್ ಮಾಡಿ 10 ಚೈನ್ ಹಾಕ್ಕೊಳ್ಳಿ. 2 3 4 5 6 7 8 9 10 ಈ ಥರ 10 ಚೈನ್ ಹಾಕಿ ನೋಡಿ. ಇಲ್ಲಿ ಇದ್ರ ಕೆಳಗಡೆಯಿಂದ ಈ ಥರ ದಾರ ತಗೊಂಡು ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಅದೇ ಥರ 10 ಚೈನ್ ಹಾಕಿ 1 2 3 4 5 6 7 8 9 10 ಈ ಥರ 10 ಚೈನ್ ಹಾಕಿ ಈ ಆರ್ಚ್ ಮೇಲಿಂದ ಈ ಚೈನ್ ಕೆಳಗಡೆಯಿಂದ ಈ ಥರ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಮತ್ತು 10 ಚೈನ್ ಹಾಕಿ 3 4 5 6 7 8 9 10 ಚೈನ್ ಹಾಕಿ ಈ ಆರ್ಚ್ ಮೇಲ್ಗಡೆಯಿಂದ ಈ ಚೈನ್ ಕೆಳಗಡೆಯಿಂದ ಈ ಥರ ಸ್ವಲ್ಪ ಲೂಸಾಗಿ ದಾರ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಅದ್ರ ಪಕ್ಕದ ಚೈನ್ಗೆ ಇದಕ್ಕೆ ಇಲ್ಲಿ ಈಗ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 2 3 4 ಚೈನ್ ಹಾಕಿ ಒಂದು ಕಂಬ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 6 ಚೈನ್ ಹಾಕಬೇಕು ಎಂಡ್ ಆಗಿರೋದ್ರಿಂದ ಮತ್ತೆ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಮತ್ತೆ ಇನ್ನೊಂದು ಚೈನ್ ಹಾಕಿ ಈ ಲಾಕ್ಗೆ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಬರುತ್ತೆ. ಈ ಥರ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪು ಅದೇ ದಾರ ತಗೊಂಡಿದ್ದೀನಿ, ಎಂಡಲ್ಲಿ ನಾಟ್ ಹಾಕಿದ್ದೀನಿ. ಈ 2 ಚೈನಿಂದ ಫಸ್ಟ್ ಸೆಕೆಂಡ್ ಸ್ಟೆಪ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಚೈನಿಂದ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 2 3 4 ಸ್ಟಾರ್ಟಿಂಗ್ ಮಾತ್ರ 4 ಚೈನು ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. 1 2 3 ಇಲ್ಲಿ 4 ಚೈನ್ ಹಾಕಿದ್ವಿ. ಈ ಸ್ಟೆಪ್ಪು 3 ಚೈನ್ ಹಾಕಿ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಿ ಮತ್ತೆ ಈ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಚೈನಿಗೆ ಲಾಕ್ ಮಾಡಿ ಇಲ್ಲಿಂದ ಈ ಚೈನ್ಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 5 1 2 3 4 5 ನೋಡಿ ಫಸ್ಟ್ನೇ ಚೈನ್ ಕಾಣಿಸುತ್ತಲ್ಲ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 5 6 ಈ ಥರ ಡಬಲ್ ಕ್ರೋಶೆ ಹಾಕಿ ಮತ್ತು ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತು ಈ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಲಾಕಿಗೆ ಲಾಕ್ ಮಾಡೋದು ಬೇಡ, ಈ ಚೈನಿಗೆ
ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಈ ಚೈನಿಗೆ ಲಾಕ್ ಮಾಡಿ ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 5 6 ಈ ಥರ 6 ಡಬಲ್ ಕ್ರೋಶೆ ಹಾಕಿ ಮತ್ತು ಒಂದು ಚೈನ್ ಹಾಕಿ ಒಂದು ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಬೀಡ್ಸ್ನ ಏರಿಸಿ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ದಾರ ಕಾಣಿಸುತ್ತಲ್ಲ, ಇದು ಈ ದಾರಕ್ಕೆ ಲಾಕ್ ಮಾಡ್ಕೊಳ್ಳಿ. ಇದನ್ನ ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 6 ಕಂಬ ಹಾಕ್ಕೊಳ್ಳಿ. 1 2 3 4 5 6 ಈ ಥರ 6 ಕಂಬ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ನಾವೀಗ ಹಾಕಿದ್ವಲ್ಲ ಕಂಬ, ಅದೇ ಚೈನ್ಗೆ ಲಾಕ್ ಮಾಡಿ ಮತ್ತು ಈ ಚೈನ್ಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 6 6 ಡಬಲ್ ಕ್ರೋಶೆ. 1 2 3 4 5 6 ಈ ಥರ 6 ಕಂಬ ಹಾಕಿ ಒಂದು ಚೈನ್ ಹಾಕಿ ಈ ಥರ ಒಂದು ರೌಂಡ್ ಬೀಡ್ಸ್ನ ಏರಿಸಿ ಈ ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ಇನ್ನೊಂದು ಈ ಥರ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿ ಈ ಚೈನ್ ಕಾಣಿಸುತ್ತಲ್ಲ, ಒಂದು ದಾರ ಹತ್ರ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಚೈನ್ಗೆ 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 5 6 ಈ ಥರ 6 ಡಬಲ್ ಕ್ರೋಶೆ ಹಾಕಿ ಇಲ್ಲೇ ಈ ಚೈನಲ್ಲೇ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಈ ಥರ ಲಾಕ್ ಮಾಡಿ ಮತ್ತೆ ಈ ಲಾಕ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ವಾರ್ಚ್ ಬಂದಿರೋದ್ರಿಂದ ಇದು ಈ ಕಡೆ ಬರುತ್ತೆ. ಇಲ್ಲಿ 4 ಚೈನ್ ಹಾಕಿದ್ವಿ, ಅದಕ್ಕೋಸ್ಕರ ಈ ವಾರ್ಚ್ ಈ ಕಡೆಗೆ ಬರುತ್ತೆ ಅಂತ 3 ಚೈನ್ ಹಾಕಿದೆ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಮತ್ತು ಇಲ್ಲಿ 6 ಚೈನ್ ಹಾಕಿದ್ವಿ, 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 2 3 4 5 6 ಈ ಥರ 6 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ. 1 2 3 3 ಚೈನ್ ಹಾಕಿ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಈ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಇದೇ ಥರ ಇಲ್ಲಿ ಮಾಡಿ ಈ ಥರ ಹಾಕ್ಕೊಂತ ಹೋಗಿ ನೋಡಿ. ಇಲ್ಲಿ ಲಾಕ್ ಮಾಡಿ ಮತ್ತು ಇಲ್ಲಿ ಹಾಕಿತ್ತಲ್ಲ, ಇಲ್ಲೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈಗ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ವಲ್ಲ ಅಲ್ಲಿ ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 1 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ ಡಿಸೈನು. ಇಲ್ಲಿ ಕುಚ್ಚು ಬರುತ್ತೆ, ಈ ಥರ ಕುಚ್ಚು ಇಲ್ಲಿ ಕುಚ್ಚು ಕಟ್ ತೋರಿಸ್ತೀನಿ. ಇಲ್ಲಿ ಕುಚ್ಚು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.